ಮಾಧವ ಮನೆಗೆ ಬರೋಲ್ಲ. ಕೃಷ್ಣ ಹುಡುಕೊಂಡು ಹೋದ. ಯಾಕೆ? ಇವನೊಬ್ಬ ಮಾತ್ರ ಪ್ಯೂರ್ ಇದ್ದಾನೆ, ಕ್ಲೀನ್ ಇದ್ದಾನೆ. ಇವ ಹ್ಯಾಂಡ್, ಇವನ ಮೈಂಡ್ ಎರಡು ಕ್ಲೀನ್ ಇದೆ. ನಮ್ಮದು ಮೈಂಡು ಕ್ಲೀನ್ ಇಲ್ಲ, ಹ್ಯಾಂಡು ಕ್ಲೀನ್ ಇಲ್ಲ, ಎಲ್ಲ ಅದಕ್ಕೆ ದೇವರು ನಮ್ಮನೆಗೆಲ್ಲ ಬರೋದು ಸ್ವಲ್ಪ ಲೇಟು. ಆರ್ಜವಂ, ಆರ್ಜವ ಅಂದರೆ ನೇರವಾದ ಮಾರ್ಗ ಇರಬೇಕಂದ್ರೆ ಟ್ರಾನ್ಸ್ಪೆರೆನ್ಸಿ ಅಂತಾರೆ ನೋಡಿ. ಒಳಗೊಂದು ಹೊರಗೊಂದು ಇರಬಾರ್ದ್ರಿ. ಈ ಸ್ವಚ್ಛವಾದ ತಿಳಿಯ ನೀರಿನ ಸರೋವರದಲ್ಲಿ ಕೆಳಗಿರುವ ಮರಳಿನ ಕಣಗಳು ಹೇಗೆ ಕಾಣುತ್ತೋ ನಮ್ಮ ಜೀವನ ತೆರೆದ ಪುಸ್ತಕದಂತೆ, ತೆರೆದ ಕನ್ನಡಿಯಂತೆ, ಧೂಳಿಲ್ಲದ ಕನ್ನಡಿಯಂತೆ ಇರಬೇಕು. ಯಾರಾದರೂ ನಮ್ಮ ಜೀವನವನ್ನು ನೋಡುವಾಗಲೇ ಓದಬೇಕು. ಹಂಗಂದ್ರೆ ಏನರ್ಥ? ಮನಸ್ಸೊಂದಿರುತ್ತೆ, ಮೈಂಡ್ ಒಂದು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಕಾರ್ಯಸ್ಯೇಕಂ ವಚಸ್ಯೇಕಂ ಮನಸ್ಸೇಕಂ ದುರಾತ್ಮನಃ. ಅಯೋಗ್ಯರು ಮುಖದಲ್ಲಿ ಭಾರಿ, ಮಾತಲ್ಲಿ ಭಾರಿ, ಒಳಗೆ ಮಾತ್ರ ಕೆಟ್ಟ ಕ್ಯಾಲ್ಕುಲೇಷನ್. ಇದಿರಬಾರ್ದು, ಒಳಗೊಂದು ಹೊರಗೊಂದು ಇರಬಾರ್ದು, ಹೊರಗೇನೋ ಒಳಗದೆ, ಒಳಗೇನೋ ಹೊರಗೂ ಅದೇ. ಇದೇ ರುಜು ಮಾರ್ಗ. ಮನಸ್ಸು ಮಾತು ಎಲ್ಲ ಒಂದಾಗಿರಬೇಕು. ಆಮೇಲೆ ಎಲ್ಲ ಕಡೆ ವ್ಯಾಪ್ತನಾದ ಭಗವಂತನನ್ನು ಕಾಣಬೇಕು. ಇದು ಕ್ಷೇತ್ರ ಅಂತ ಗೊತ್ತಾಗಬೇಕಾದ್ರೆ ಆಚಾರ್ಯೋಪಾಸನಂ, ಗುರುಗಳ ಸೇವಾ ಮಾಡಬೇಕು, ಜ್ಞಾನಿಗಳ ಸೇವಾ ಮಾಡಬೇಕು. ದೊಡ್ಡಮನಾಗುವ ತನಕ ದೊರೆಯದಣ್ಣ ಮುಕುತಿ. ದೊಡ್ಡವರು ಕಾಲಿಗೆ ಬೀಳ್ಬೇಕ್ರಿ. ಆಚಾರ್ಯ ಹುಡುಕ್ತಾ ಇದ್ದೀನಿ, ಯಾರೂ ದೊಡ್ಡವರೇ ಸಿಗ್ತಿಲ್ಲ, ಎಲ್ಲ ನನಗಿಂತೂ ಶಾರ್ಟೇ ಇದ್ದಾರೆ. ಹಾಗರ್ಥ ಅಲ್ಲ ರೀ, ನಿಮ್ಮ ತಂದೆ ತಾಯಿನೇ ನಿಮಗೆ ದೊಡ್ಡವರು. ಯಾರು ಹಿರಿಯರು ಕಾಣ್ತಾರೆ, ಜ್ಞಾನಿಗಳು ಕಾಣ್ತಾರೆ. ದೊಡ್ಡವರ ಚಿಕ್ಕವರ ನೋಡೋಕೆ ಹೋಗಬೇಡಿ. ಒಳಗಂತೂ ದೇವರಿದ್ದಾನೆ, ಮಾಡಿಬಿಡಿ ಒಂದು ನಮಸ್ಕಾರ, ನಿಮ್ಗಂಟೇನು ಹೋಯ್ತು. ತೃತೀಯ ಸ್ಕಂದ ಭಾಗವತದಲ್ಲಿ ಕಪಿಲ ನಾಮಕ ಪರಮಾತ್ಮ ತನ್ನ ತಾಯಿಗೆ ಹೇಳುವ ಮಾತುಗಳಲ್ಲಿ, ಅಮ್ಮ ನನ್ನ ಅನುಗ್ರಹ ಆಗಬೇಕಂದ್ರೆ ನೋಡು, ಆತ್ಮವಿತ್ ಚರಣಾರ್ಚನಂ. ಭಗವಂತ ಹೇಳಿಕೊಟ್ಟ ಉಪಾಯ ಅಮ್ಮನಿಗೆ. ಆತ್ಮವಿದರು, ಆತ್ಮ ಅಂದರೆ ಪರಮಾತ್ಮ, ವಿದರು ಅಂದರೆ ತಿಳಿದವರು. ದೇವರನ್ನು ನೋಡಿ, ಮೊಸಳೆ ಆನೆ ಕಾಲು 1000 ವರ್ಷ ಹಿಡಿತಂತೆ. ಅಲ್ಲ, 1000 ವರ್ಷ ಹಿಡಿದ್ರೆ ತಿನ್ನಕ್ಕೆ ಹಿಡ್ದಿರುತ್ತೆ. ಅದು ತಿನ್ನಕ್ಕೆ ಹಿಡ್ದಿದ್ದಲ್ಲ ರೀ, ಆ ಮೊಸಳೆ ವೆಲ್ ಟ್ರೈನ್ಡ್. ಅದು ಮೊಸಳೆ ಯೋಚನೆ ಮಾಡ್ತು, ಇಷ್ಟೊಂದು ಆನೆಗಳು ನೀರೊಳಗಿನೇ ಕಾಲು ಹಿಡಿದ್ರೆ ನಂಗೆ ದೇವರ ದರ್ಶನ ಆಗತ್ತೋ, ಈ ಜನ್ಮದಿಂದ ಉದ್ಧಾರ ಆಗತ್ತೋ ಅಂತ ಕಾಲುಗಳನ್ನು ಟೆಸ್ಟ್ ಮಾಡಿ 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 ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಯಾರನ್ನ ಹಿಡಿತು? ನಾವೇ ಕಂಡವ್ರ ಕಾಲು ಹಿಡಿತೀವಿ, ಸಿಕ್ಕವ್ರಿಗೆಲ್ಲ ನಮಸ್ಕಾರ ನಮಸ್ಕಾರ ಅಂತೀವಿ. ನಮಸ್ಕಾರ ಮಾಡಬೇಕಾದವ್ರು ಎದುರಿಗೆ ಬಂದರೆ ಪಕ್ಕದ ಕಡೆ. ಎಷ್ಟು ಆನೆಗಳು ನೀರಲ್ಲಿತ್ತು, ಎಲ್ಲ ಆನೆನ ಬಿಟ್ಟು ದೇವರನ್ನು ದೇವರನ್ನು ತಿಳಿದು ಸ್ತೋತ್ರ ಮಾಡುವ ಆನೆಯ ಕಾಲನ್ನೇ ಗಟ್ಟಿ ಹಿಡಿತು. ಆತ್ಮವಿಚ್ಚರಣಾರ್ಚನಂ, ಇದೇ ಆಚಾರ್ಯೋಪಾಸನಂ. ಆಚಾರ್ಯರ ಉಪಾಸನೆ, ಸೇವಾ, ದೊಡ್ಡವರ ಸೇವಾ ಮಾಡಬೇಕಂತೆ. ದೊಡ್ಡವರು ಯಾರು? ದೊಡ್ಡವರು ಅಂದ್ರೆ ಎತ್ತರಕ್ಕೆ ದಪ್ಪಗೆ ಬೆಳ್ಳಿ ತುಳಸಿ ಮಣೆ ಹಾಕ್ಕೊಂಡು ಅವ್ರು ಯಾರಲ್ಲ ರೀ. ಅಲ್ಲಿ ಯಾರ್ದು ಜಾತಿ ಕುಲ ಮತ ಏನು ಹೇಳಿಲ್ಲ ರೀ. ಯಾರು ದೊಡ್ಡವರು? ಯಾರಿಗೆ ಜೀವನದಲ್ಲಿ ಎಂದೂ ಕೋಪನೇ ಬಂದಿಲ್ವೋ ಅವರು ದೊಡ್ಡವರಂತೆ. ಒಂದಂತೂ ಕನ್ಫರ್ಮ್ ಆಗುತ್ತೆ, ನಾವಂತೂ ಅಲ್ಲ ಅಂತ ಗೊತ್ತಾದರೆ ಬೇರೆಯವ್ರು ಯಾರು ಅಂತ ಹುಡುಕ್ಬೋದ್ರಿ. ನಮ್ಗೊಮ್ಮೊಮ್ಮೆ ಹೀಗಾಗ್ಬಿಟ್ರೆ, ನಮ್ಮ ಮನೇಲಿ ನಾನೇ ದೊಡ್ಡವರ ಆಚಾರ್ಯ, ಅವನೇ ದೊಡ್ಡವನ ಆಗ್ಬಿಟ್ಟಿರ್ತಾನೆ, ಸೆಲ್ಫ್ ಡಿಸಿಷನ್ ತೊಗೊಂಡ್ಬಿಟ್ಟಿರ್ತಾನೆ. ಅದು ಪ್ರಯೋಜನ ಇಲ್ಲ. ದೊಡ್ಡವ್ರನ್ನ ಹುಡುಕಬೇಕು. ನಿಮ್ಮ ಇಡೀ ಜೀವನದಲ್ಲಿ ದೊಡ್ಡವರಿಗಾಗಿ ಹುಡುಕಬೇಕು. ದೊಡ್ಡವರು ಸಿಕ್ಕಿದಾಗ ಅವ್ರ ಕಾಲು ಹಿಡಿಬೇಕು. ಇದು ಒಂದು ಆಚಾರ್ಯೋಪಾಸನ. ಅದಕ್ಕೆ ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ರಾಜಾದಿರಾಜರು ಕೂಡ ಅಧ್ಯಯನಕ್ಕಾಗಿ, ಸೇವೆಗಾಗಿ ಕಾಡಿನ ನಡುವೆ ಮನೆ ಮಾಡಿಕೊಂಡಿರುವಂಥ ಋಷಿಗಳ ಆಶ್ರಮಕ್ಕೆ ಹೋಗಿ ಅವ್ರು ಹೇಳಿದ ಕೆಲಸ ಮಾಡ್ಕೊಂಡಿರ್ತಿದ್ರು. ಸ್ವತಃ 14 ಲೋಕದ ಒಡೆಯನಾದ ಕೃಷ್ಣ ಮನೆಯನ್ನು ಬಿಟ್ಟು ಉಜ್ಜಯಿನಿಗೆ ಹೋಗಿ ಅಲ್ಲ ಆಚಾರ ಮನೆಯಲ್ಲಿ 64 ದಿನ ಇದ್ದು ಆಚಾರ ಹೆಂಡತಿ ಹೇಳಿದ ಕೆಲಸ ಎಲ್ಲ ಮಾಡಿಕೊಂಡು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೊಂಡು ಬಂದ. ಕೃಷ್ಣ ಹೇಳ್ತಾನೆ, ನಾನೇ ಹೀಗೆ ಆಚಾರ ಮನೆಗೆ ಹೋಗಿ ಸೇವೆ ಮಾಡಿದ್ಮೇಲೆ ನೀವು ಆಚಾರ್ಯರ ಸೇವೆ ಮಾಡದಿದ್ದರೆ, ಗುರುಗಳ ಸೇವೆ ಮಾಡದೇ ಇದ್ದರೆ, ಗುರುಗಳ ಗುಲಾಮನಾಗದೇ ಇದ್ದರೆ ನಿಮಗೆ ನನ್ನ ಅನುಗ್ರಹ, ಎಲ್ಲ ಕಡೆ ಇರುವ ನನ್ನ ಕಾಣುವ ಯೋಗ್ಯತೆ ನಿಮಗೆ ಬರೋಲ್ಲ. ಆಮೇಲೆ
ಪೂರ ಬಿಟ್ಟುಬಿಟ್ಟಿರೋದೇ ಇದೆ, ಶೌಚನೇ ಇಲ್ಲ. ಶೌಚ ಅಂದರೆ ಶುದ್ಧಿ. ಶುದ್ಧಿ ಅಂದರೆ ಒಳ ಹೊರ ಎರಡೂ ಬಗೆಯ ಶುದ್ಧಿ ಬೇಕು. ದೇಹದ ಒಳಗಣ ಶುದ್ಧಿ ಹೇಗೆ ಗೊತ್ತಾ? ಸದಾ ದೇವರ ಸ್ಮರಣೆ. ಅಲ್ಲ, ಮಾತಾಡುವಾಗ ಮಾತಾಡಿ, ಯಾವಾಗೂ ಮಾತಾಡಬೇಡಿ. ಮಾತಾಡುವಾಗ ಮಾತಾಡಿ, ಯಾವಾಗೂ ಮಾತಾಡಬೇಡಿ. ಮಾತಾಡಬೇಕು ಅಂತಲೇ ಮಾತಾಡಬೇಡಿ. ಕೆಲವರು ಮನೆಗೆ ಬಂದಾಗಲಿ ಏನು ಬಂದ್ರಲ್ಲ ಹಾಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ, ಅದು ಬೇಡ ಅಂತಾರೆ. ಮತ್ತೇನು ಮಾಡಬೇಕು? ಮಾತು ಕಡಿಮೆ ಆಡಿ. ಇನ್ನೊಬ್ಬರಿಗೆ ನೀವು ಸ್ಮರಣೆ ಮಾಡ್ತಿದ್ದೀರಿ ಅಂತೇನು ಗೊತ್ತಾಗಬೇಕಾದ್ದಿಲ್ಲ, ಮನಸ್ಸಿನೊಳಗೆ ಮಾಡಿ ಸಾಕು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ. ನಿಮ್ಮ ಮನಸ್ಸಿನಲ್ಲಿ ನೀವೇ ಹೇಳ್ತಾ ಇರಿ. ಅದು ನಿಮ್ಮ ವಾನ. ಇದು ಅಂತಃಶುಚಿ. ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಕ್ಯಾಭ್ಯಂತರ ಶುಚಿ. ಪುಂಡರೀಕಾಕ್ಷನ ಸ್ಮರಣೆ, ಹರಿಸ್ಮರಣೆ ನಮ್ಮ ಒಳ ಬಗೆಯನ್ನು ಕ್ಲೀನ್ ಮಾಡುವಂಥದ್ದು. ಇನ್ನು ಹೊರಗಡೆ ಶುದ್ಧಿ, ಅದು ಸತ್ಕರ್ಮಾಚರಣೆ ಮಾಡಿ ಮೆಚ್ಚುವಂಥ ಕರ್ಮವನ್ನು ಮಾಡಿ ದೇವರು ಮೆಚ್ಚಲಿ. ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ? ನಾವು ಎಲ್ಲ ಪ್ರೋಗ್ರಾಮು ಜನ ಮೆಚ್ಚಲಿ ಅಂತ ಮಾಡ್ತೀವೇ ವಿನಃ ದೇವರು ಮೆಚ್ಚಲಿ ಅಂತ ಮಾಡಲ್ಲ. ನೀವು ಜನರನ್ನು ಮೆಚ್ಚಿಸ್ಲಿಕ್ಕೆ ಆಗೋದೇ ಇಲ್ಲ ರೀ. ಹರಿಯೇ ನಿನ್ನ ಮೆಚ್ಚಿಸಬಹುದು, ನರರ ಮೆಚ್ಚಿಸಬಹುದೇ? ಮೆಚ್ಚಿಸ್ಲಿಕ್ಕೆ ಸಾಧ್ಯನಾ? ನಿಮ್ಮನೆಗೆ ಯಾರಾದರೂ ಬರ್ತಾರೆ ಅತಿಥಿಗಳು, ಅವ್ರ ಕೈಗೆ ಬಿಸಿ ಬಿಸಿ ಲೋಟ ಕೊಡಿ ಕುಡಿಲಿಕ್ಕೆ, ಕೊಟ್ಟು ಸುಮ್ಮನೆ ಬಂದುಬಿಡಿ ಅಷ್ಟೇ. ಹೇಗಿದೆ ಅಂತ ಮಾತ್ರ ಕೇಳಬೇಡಿ. ಕೇಳಿದ್ರೆ ಏನಾದರೂ ಒಂದು ಹೇಳ್ತಾರೆ. ಯಾಕೆಂದರೆ ಅವರು ಒಳ್ಳೆಯವರೇ, ಅವ್ರ ನಾಲ್ಗೆ ಒಳ್ಳೆಯದಲ್ಲ. ಜನ ಏನು ಮಾಡಿದ್ರೂ ಚೆನ್ನಾಗಿದೆ ಅಂತ ಅನ್ನಲ್ಲ, ಅವ್ರಿಗೆ ಮೆಚ್ಚುಗೆ ಸಿಗೋದೇ ಇಲ್ಲ. ನಿಮ್ಮದೇ ತಪ್ಪು, ಜನ ಮೆಚ್ಚಿ ಅಂತ ಮಾಡಬೇಕು. ಯಾರು ತಾನು ಮಾಡುವ ಎಲ್ಲ ಕರ್ಮಗಳು ಭಗವಂತ ಪ್ರೀತನಾಗಲಿ ಅನ್ನುವ ಒಂದೇ ಭಾವನೆಯಿಂದ ಮಾಡ್ತಾನೆ, ಅವನ ಆ ಕರ್ಮಗಳೇ ಅವನ ಹೊರ ಬಗೆಯನ್ನು ಶುಚಿರ್ಭೂತವನ್ನಾಗಿ ಮಾಡುತ್ತೆ. ಸ್ಥೈರ್ಯ ಅಂದರೆ ಹಿಡಿದ ಮಾರ್ಗದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ನಾವು ನಂಬಿದ ಧ್ಯೇಯಗಳಿಗೆ ಹೊರಗೆ ಬರಬಾರ್ದು. ಕೆಲವರು ಏಕಾದಶಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಯಾರೋ 4 ಜನ ಏನೋ ಹೇಳಿಬಿಡ್ತಾರೆ, ಅಯ್ಯೋ ನಿಮ್ಗೆ ಶುಗರ್ ಇದೆ ಸುಮ್ಮನೆ ಯಾಕೆ ಮಾಡೋಕ್ಕೆ ಹೋಗ್ತೀರಿ, ಬೇಡ ಬಿಡಿ ಅಂದ ತಕ್ಷಣ ಹೌದಾ ಅಷ್ಟೇ ಅಂತೀರ, ಅಂತ ಬಿಟ್ಟೇ ಬಿಡು. ಹಾಗೆಲ್ಲ ಮಾಡಬಾರ್ದು.